ವೃಷಭ ರಾಶಿಯವರ ಟಾಪ್ 10 ಸೀಕ್ರೆಟ್ಸ್ ಏನು ಅಂತ ಹೇಳಿ ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ, ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ. ನೀವು ಯಾವ ದೇವರ ಆರಾಧನೆಯನ್ನ ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ರೆ ನಿಮಗೆ ಶುಭವನ್ನ ಕೊಡುತ್ತೆ, ಯಾವ ದಿಕ್ಕು ನಿಮಗೆ ಆಗಬರುತ್ತೆ, ನಿಮ್ಮ ಲೈಫ್ ಟೈಮ್ ಪ್ರಿಡಿಕ್ಷನ್ ಅನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಅವರ ಮನಸ್ಸನ್ನ ಗೆಲ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸನ್ನ ಗೆಲ್ಲಿಕ್ಕೆ ಅವರೇನ್ ಮಾಡಬೇಕು, ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವೃಷಭ ರಾಶಿಯವರು ಕಷ್ಟ ಜೀವಿಗಳಾಗಿರ್ತಾರೆ. ಹೇಗೆ ಒಂದು ಎತ್ತು ಒಂದು ಹೊಲದಲ್ಲಿ ಕೆಲಸ ಮಾಡುತ್ತೋ ಅದೇ ರೀತಿ ವೃಷಭ ರಾಶಿಯವರು ತಮ್ಮ ಜೀವನದ ಕೊನೆಯ ದಿನದವರೆಗೂ ಕೂಡ ಕೆಲಸ ಮಾಡೋದಕ್ಕೆ ಬಯಸ್ತಾ ಇರ್ತಾರೆ. ಜೀವನದಲ್ಲಿ ಸಮತೋಲನ, ಸ್ಟೆಬಿಲಿಟಿ ಅನ್ನೋದನ್ನ ಬಹಳ ಇಷ್ಟಪಡ್ತಾರೆ. ಇವರು ಕಷ್ಟ ಸುಖಗಳನ್ನ ಸಮನಾಗಿ ಎದುರಿಸಬೇಕು ಅಂತಕ್ಕಂಥದ್ದು ಇವರ ಮನಸ್ಸಿನಲ್ಲಿರ್ತಕ್ಕಂತಹ ಯೋಚನೆ. ಆಕರ್ಷಕ ಕಣ್ಣುಗಳು ಅಂತಕ್ಕಂಥದ್ದು ಖಂಡಿತವಾಗ್ಲೂ ವೃಷಭ ರಾಶಿಯಲ್ಲಿರುತ್ತೆ. ಕಣ್ಣಿನಿಂದಲೇ ಇತರರನ್ನ ಸೆಳೆಯುವಂತಹ ವಿಶೇಷ ಗುಣ ಇವರಲ್ಲಿರುತ್ತೆ. ಸೌಂದರ್ಯ ಪ್ರಜ್ಞೆ ಅನ್ನೋದು ತುಂಬಾ ಚೆನ್ನಾಗಿರುವಂಥದ್ದು. ಇವರು ನೋಡೋದಕ್ಕೆ ಸುಂದರವಾಗಿರ್ತಾರೆ, ಮುಖದಲ್ಲಿ ಆಕರ್ಷಣೆ ಅನ್ನೋದಿರುತ್ತೆ. ಹಾಗೂ ಸದಾ ನೀಟಾಗಿರೋದಕ್ಕೆ, ಐರನ್ ಆಗಿರುವಂತಹ ಬಟ್ಟೆ ಹಾಕೊಳ್ಳೋದಕ್ಕೆ ಅಥವಾ ಕ್ಲೀನ್ ಆಗಿರುವಂತಹ ಬಟ್ಟೆ ಹಾಕೋದಕ್ಕೆ ವೃಷಭ ರಾಶಿಯವರು ಇಷ್ಟಪಡ್ತಾರೆ. ಪ್ರಶಂಸೆಯನ್ನ ಬಯಸ್ತಾರೆ. ಇವರು ಮಾಡಿರುವಂತಹ ಕೆಲಸಕ್ಕೆ ತಕ್ಕ ಪ್ರಶಂಸೆ. ಅಂದ್ರೆ ಇವರು ಸ್ವಲ್ಪ ಕೆಲಸ ಲೇಟ್ ಆಗಿ ಮಾಡ್ತಾರೆ. ಆ ಕೆಲಸ ಒಂದ್ಸರಿ ಕಂಪ್ಲೀಟ್ ಆಯ್ತು ಅಂದ್ರೆ ಮತ್ತೆ ಯಾರು ಕೂಡ ಆ ಕೆಲಸವನ್ನ ಮಾಡುವಂತಹ ಒಂದು ಪರಿಸ್ಥಿತಿಗೆ ಬರೋದಿಲ್ಲ. ಆ ರೀತಿ ಬಹಳ ವಿಶೇಷವಾಗಿ ಯೋಚನೆ ಇವರದ್ದಾಗಿರುತ್ತೆ. ಇವರು ಮಾಡಿದಂತಹ ಕೆಲಸಕ್ಕೆ ಅವ್ರಿಗೆ ಬೇಷ್, ನೀನ್ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಯಾರಾದ್ರೂ ಹೇಳ್ತು ಅಂದ್ರೆ ಖಂಡಿತವಾಗ್ಲೂ ಇನ್ನಷ್ಟು ಹುರುಪಿನಿಂದ ಕೆಲಸವನ್ನ ಮಾಡ್ತಾ ಇರ್ತಾರೆ. ರೊಮ್ಯಾಂಟಿಕ್ ಸ್ವಭಾವ ಇರುತ್ತೆ. ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಇವರಲ್ಲಿ ಒಂದಷ್ಟು ಪ್ರೀತಿಯನ್ನ ಹೊಗಳುವಂಥದ್ದು, ತಮ್ಮ ಒಂದಷ್ಟು ಲೈಫ್ ಪಾರ್ಟ್ನರ್ ಯಾರಿರ್ತಾರೆ ಅವರ ಒಂದು ಚೆನ್ನಾಗಿ ಅವರ ಜೊತೆ ಸಂಪರ್ಕವನ್ನ ಇಟ್ಕೊಳ್ಳುವಂಥದ್ದು, ಅವರಿಗೆ ಗಿಫ್ಟ್ಗಳು ಕೊಡಿಸುವಂಥದ್ದು, ಅವ್ರ ಜೊತೆ ಮಾತಾಗಿ ಚೆನ್ನಾಗಿ ಅವ್ರನ್ನ ಮಾತಾಡಿಸುವಂಥದ್ದು, ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ವೃಷಭ ರಾಶಿಯವರಿಗೆ. ಐಷಾರಾಮಿ ಜೀವನ ಅನ್ನೋದು ಇವರಿಗೆ ಬಹಳ ಇಷ್ಟ ಆಗುತ್ತೆ. ಬ್ರಾಂಡೆಡ್ ವಸ್ತುಗಳನ್ನ ಧರಿಸುವಂಥದ್ದಾಗಿರ್ಬೋದು, ಒಡವೆಗಳು, ಐಷಾರಾಮಿ ವಸ್ತುಗಳಂದ್ರೆ ಬಹಳ ಪ್ರೀತಿ ಖಂಡಿತವಾಗ್ಲೂ ವೃಷಭ ರಾಶಿಯವರಿಗಿರುತ್ತೆ. ಆದ್ರೆ ಕೆಲವೊಂದ್ಸರಿ ನಿಮ್ಮ ಕಷ್ಟದಲ್ಲಿ ಇದೀನಿ ಅಂದಾಗ ಯಾವುದು ಬೇಡಪ್ಪ, ನಮ್ಗೆ ಹೊಟ್ಟೆಗೆ ಒಂದು ಆಹಾರ ಇದ್ರೆ ಸಾಕು ಅಂತ ಕೂಡ ವೃಷಭ ರಾಶಿಯವರು ಯೋಚನೆ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಒಂದು ಪ್ರವಾಸ ಪ್ರಿಯರಾಗಿರ್ತಾರೆ. ಒಂದ್ ಕಡೆ ಓಡಾಡೋದು, ಸುತ್ತಾಡೋದು ಅಂದ್ರೆ ಬಹಳ ಇಷ್ಟ ಆಗ್ತಾ ಇರುತ್ತೆ ಇವರಿಗೆ. ನಂಬಿಕೆ ಮತ್ತು ಸಹಾಯ, ಇನ್ನೊಬ್ಬರನ್ನ ನಂಬುವಂಥದ್ದು, ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಗುಣ ಕೂಡ ಇವರಲ್ಲಿ ಹೆಚ್ಚಾಗಿರುವಂಥದ್ದು. ಸ್ವಲ್ಪ ಆಲಸ್ಯತನ ಅಂತಕ್ಕಂಥದ್ದು ಇವರಲ್ಲಿ ಇರುತ್ತೆ. ಇವತ್ತು ಮಾಡಬೇಕಾದ ಕೆಲಸವನ್ನ ನಾಳೆ ಮಾಡೋಣ ಅನ್ನೋ ಒಂದು ಸಣ್ಣ ಮಟ್ಟಿಗಿನ ಆಲಸ್ಯ. ಒಂದ್ಸರಿ ಕೆಲಸ ಸ್ಟಾರ್ಟ್ ಆಯ್ತು ಅಂದ್ರೆ ಕೆಲಸ ಪೂರ್ಣ ಆಗೋವರೆಗೂ ಮಾಡ್ತಾರೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಆಲಸ್ಯ ಅಂತಕ್ಕಂಥದ್ದು ಕೂಡ ಇವರನ್ನ ಕಾಡ್ತಾ ಇರುತ್ತೆ. ಆಹಾರ ಪ್ರಿಯರಾಗಿರ್ತಾರೆ. ರುಚಿಯಾದ ಆಹಾರ ತಿನ್ನುವಂಥದ್ದು, ಅಡುಗೆ ಮಾಡುವಂಥದ್ದು ಇವರಿಗೆ ಬಹಳ ಇಷ್ಟವಾಗಿರುವಂಥದ್ದು. ವೃಷಭ ರಾಶಿಯ ಪುರುಷರು ಕೂಡ ಈ ಒಂದು ಅಡುಗೆ ಮಾಡೋದ್ರಲ್ಲಿ ನಿಪುಣರಾಗಿರ್ತಾರೆ. ಲೆಕ್ಕಾಚಾರ ಹಾಕುವಂಥದ್ದು, ಖರ್ಚನ್ನ ಸಮತೋಲನವಾಗಿಡುವಂಥದ್ದು, ಕಮ್ಮಿ ಮಾಡುವಂಥದ್ದು, ಎಲ್ಲ ವಿಚಾರದ ಬಗ್ಗೆ ಕೂಡ ಇವರು ಲೆಕ್ಕಾಚಾರವನ್ನ ಹಾಕ್ತಾರೆ. ಹಣವನ್ನ ವ್ಯರ್ಥ ಮಾಡದೆ ಕೂಡಿಡುವಂಥದ್ದು ಅಂದ್ರೆ ವೃಷಭ ರಾಶಿಯವರಿಗೆ ಬಹಳ ಪ್ರೀತಿ. ಇನ್ನ ಸ್ವಲ್ಪ ಸೌಮ್ಯ ಸ್ವಭಾವದವರು ಕೂಡ ಇವರಾಗಿರ್ತಾರೆ. ಆದ್ರೆ ಒಂದ್ಸರಿ ಕೋಪ ಬಂದಾಗ ಸ್ವಲ್ಪ ನಿಯಂತ್ರಣ ಮಾಡೋದು ಕಷ್ಟ ಆಗಿರುತ್ತೆ. ಹಠವಾದಿಗಳಾಗಿರ್ತಾರೆ. ಇವರು ಪ್ರೀತಿಸಿದರೆ ಪ್ರಾಣ ಕೊಡ್ತಾರೆ, ಆದ್ರೆ ದ್ವೇಷಿಸಿದರೆ ಲೈಫ್ ಲಾಂಗ್ ಆ ವ್ಯಕ್ತಿ ಕಡೆ ತಿರುಗು ಕೂಡ ನೋಡುದಿಲ್ಲ. ಅವನಿಂದ ಕೋಟಿ ಸಿಗುತ್ತೆ ಅಂದ್ರೂ ಅವನ ಕಡೆ ತಿರುಗು ಕೂಡ ನೋಡೋದಿಲ್ಲ. ಇವರಿಗೆ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಬಂತು ಅಂದ್ರೆ ನಿಧಾನವಾಗಿ ಅದರಲ್ಲಿ ಪ್ರಗತಿ ಹೊಂದುವಂಥದ್ದು. ಯಾಕಂದ್ರೆ ಇಮಿಡಿಯೇಟ್ ಆಗಿ ಇದು ಸರಿ ಹೋಗುವಂಥದ್ದಲ್ಲ. ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ. ಆಗ್ಲೇ ಹೇಳಿದ್ರೆ ಕೆಲಸ ಮಾಡಿದ್ರೆ ಇನ್ನೊಬ್ರು ಸರಿ ಮುಟ್ಟಿ ನೋಡೋ ತರನೇ ಇರೋದಿಲ್ಲ. ಸಾಮಾನ್ಯವಾಗಿ ಈ ವೃಷಭ ರಾಶಿಯವರು ಸಕ್ಸಸ್ ಆಗುವಂಥದ್ದೇ ಒಂದು 35-36 ಇಯರ್ಸ್ ಆದ್ಮೇಲೆ. ಹಾಗಾಗಿ ಈ ವೃಷಭ ರಾಶಿಯವರು ಸ್ವಲ್ಪ ನಿಧಾನವಾಗಿ ಸಕ್ಸಸ್ ಆಗಿರೋದ್ರಿಂದ ತಾಳ್ಮೆ ನಿಮ್ಮಲ್ಲಿ ಇದೆ, ಅದನ್ನ ತಂದ್ಕೋಬೇಕು. ಯಾವುದೇ ಆತುರದ ನಿರ್ಧಾರವನ್ನ ಮಾಡಬಾರ್ದು. ವೃಷಭ ರಾಶಿಯ ಅಧಿಪತಿ ಬಂದು ಶುಕ್ರ ಗ್ರಹ ಆಗಿರುತ್ತೆ. ಶುಕ್ರ ಗ್ರಹ ಆಗಿರೋದ್ರಿಂದ ಲಕ್ಷ್ಮಿ ಆರಾಧನೆ ಮಾಡತಕ್ಕಂಥದ್ದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಜೊತೆಗೆ ಗಣೇಶನ ಆರಾಧನೆ ಮಾಡೋದ್ರಿಂದ ಸದ್ಬುದ್ಧಿ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಶುಭ ದಿಕ್ಕು ಅಂದ್ರೆ ನೀವು ದಕ್ಷಿಣ ದಿಕ್ಕನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಹಣಕಾಸಿನ ವ್ಯವಹಾರ ಮಾಡುವಾಗ ನೀವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಾಡೋದ್ರಿಂದ ಲಾಭ ಅನ್ನೋದು ಹೆಚ್ಚಾಗುತ್ತೆ. ನಿಷ್ಠಾವಂತರಾಗಿರ್ತಾರೆ. ನೀವು ಯಾರನ್ನೇ ಇಷ್ಟಪಟ್ಟರು ಕೂಡ ಅವರು ಬಹಳ ನಿಷ್ಠಾವಂತರಾಗಿರ್ತಾರೆ. ನೀವು ಕೂಡ ಅವರಿಗೆ ನಿಷ್ಠೆಯಿಂದ ಇರ್ತೀರಿ. ಕೆಲವೊಂದ್ಸರಿ ನೀವು ರಾಂಗ್ ರಾಶಿಯನ್ನು ಸೆಲೆಕ್ಟ್ ಮಾಡಿದಾಗ ತೊಂದರೆಗಳು ಕೂಡ ಆಗುತ್ತೆ. ಹಾಗೂ
ಅವರು ಭಾವನಾತ್ಮಕವಾಗಿ ಸ್ಥಿರವಾಗಿರುವಂಥದ್ದು. ಅಂದ್ರೆ ವೃಷಭ ರಾಶಿಯವರು ಮೆಂಟಲ್ ಸ್ಟೆಬಿಲಿಟಿ ಅನ್ನೋದಿರುತ್ತೆ, ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಾದ್ರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ. ಸೌಂದರ್ಯ ಪ್ರಜ್ಞೆ ಅನ್ನೋದಿರುತ್ತೆ, ಕಲೆ ಅಥವಾ ಸಾಹಿತ್ಯ ಅನ್ನೋದು ಬಹಳ ಇಷ್ಟ ಆಗಿರುತ್ತೆ ಇವರಿಗೆ. ಸ್ಥಿರತೆ ಅನ್ನೋದನ್ನ ಬಹಳ ಇಷ್ಟಪಡ್ತಾರೆ ಅಂತ ಆಗ್ಲಿ ಹೇಳಿದೆ. ಹಾಗೆ ಕಾಳಜಿ ಅಂತಕ್ಕಂಥದ್ದು, ಇನ್ನೊಬ್ಬರ ಬಗ್ಗೆ ಕಾಳಜಿ, ಅವ್ರು ಯಾರನ್ನ ಇಷ್ಟಪಡ್ತಾರೋ ಅವ್ರ ಬಗ್ಗೆ ಕಾಳಜಿ ತೋರಿಸ್ತಕ್ಕಂಥದ್ದು. ಹಾಗೆ ಇವರು ಕಷ್ಟಪಟ್ಟು ಕೆಲಸ ಮಾಡಿ ಸುಖವನ್ನ ಆನಂತರದಲ್ಲಿ ಪಡೋಣ ಅಂತ ಅದನ್ನ ಪೋಸ್ಟ್ಪೋನ್ ಮಾಡುವಂತಹ ಗುಣ ಇವರಲ್ಲಿರುತ್ತೆ. ಅದೃಷ್ಟದ ಬಣ್ಣ ಬಿಳಿಯಾಗಿರುತ್ತೆ ಹಾಗೂ ತಿಳಿ ನೀಲಿ ಬಣ್ಣವನ್ನ ಕೂಡ ನೀವು ಉಪಯೋಗಿಸ್ಕೋಬಹುದು. ಸಂಖ್ಯೆ 6 ಆಗಿರುತ್ತೆ. ಬಹಳ ಜನ ಕೇಳುವಂಥದ್ದು ಅದೃಷ್ಟ ರತ್ನ ಯಾವುದು ಅಂತ ಹೇಳಿ. ನಿಮಗೆ ಅದೃಷ್ಟ ಕೊಡ್ತಕ್ಕಂತಹ ರತ್ನ ಬಂದು ಡೈಮಂಡ್ ಅಂತ ಹೇಳುವಂಥದ್ದು. ಡೈಮಂಡ್ ಧರಿಸೋದಕ್ಕಿಂತ ಮುಂಚೆ ಬಹುಮುಖ್ಯವಾಗಿ ಜಾತಕವನ್ನ ಪರಿಶೀಲನೆ ಮಾಡಿಕೊಳ್ಳಲೇಬೇಕಾಗತ್ತೆ. ನೆನಪಿರಲಿ, ಈ ಬದಲಾವಣೆಗಳನ್ನ ನೀವು ಜೀವನದಲ್ಲಿ ಮಾಡಿದಾಗ ಅತ್ಯಂತ ಯಶಸ್ವಿ ವ್ಯಕ್ತಿ ನೀವು ಆಗಿರ್ತೀರಿ. ಇದಿಷ್ಟು ಟಾಪ್ ಸೀಕ್ರೆಟ್ಗಳಾಗಿತ್ತು. ನೆನಪಿರಲಿ, ನಿಮ್ಮ ಜೀವನದಲ್ಲಿರುವಂತಹ ಉದ್ಯೋಗ, ಪ್ರೀತಿ, ಪ್ರೇಮ ಸಮಸ್ಯೆಗಳು ಅಥವಾ ಯಾವುದೇ ಸಮಸ್ಯೆಗಳಿಂದ ನೀವು ಬಳಲ್ತಾ ಇತ್ತು ಅಂದರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಪರಿಹಾರವನ್ನು ನಿಮಗೆ ತಿಳಿಸ್ಕೊಳ್ಳಲಾಗುತ್ತೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.